ಮಧುರಾ ಅಗ್ರಿಟೆಕ್ಗೆ ರೈತ ಬಾಂಧವರಿಗೆ ಸ್ವಾಗತ. ನಾವು ಈ ಅಡಿಕೆ ತೋಟದಲ್ಲಿ ರೆಡ್ ಮೈಟ್ಸ್ ಅಂತ ಹೇಳ್ತೀವಿ, ಅಂದರೆ ನುಸಿ, ಇದನ್ನು ನಾವು ಈ ಒಂದು ಹೆಚ್ಚಾಗಿ ಕಾಣ್ತೇವೆ. ಹೆಚ್ಚಾಗಿ ಈ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಜಾಸ್ತಿ ಈ ರೆಡ್ ಮೈಟ್ಸ್ನ ಎಫೆಕ್ಟ್ ನೋಡ್ಬೋದು. ಇದೇನಪ್ಪ ಅಂದರೆ ರೆಡ್ ಮೈಟ್ಸು ಎಲೆಗಳ ಹಿಂದ್ಗಡೆ ಇರುತ್ತೆ, ಅದು ರಸ ಹೀರ್ತಾ ಹೋಗುತ್ತೆ. ಹೀರೋದ್ರಲ್ಲಿ ಇದೇನಾಗುತ್ತೆ ಅಂದರೆ ಹಳದಿ ಕಲರ್ ಆಗಿ ಗಿಡಗಳು ಒಣಗ್ತಾ ಹೋಗ್ತವೆ. ಇದು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಮ್ಮ ಎಲ್ಲ ರೈತರು 4-5 ವರ್ಷದಿಂದ ಈ ರೆಡ್ ಮೈಟ್ಸ್ನ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಸೂಕ್ತ ಕ್ರಮಗಳನ್ನು ನಮ್ಮ ರೈತ ಬಾಂಧವರು ಅಡಿಕೆಯಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಈ ರೆಡ್ ಮೈಟ್ಸ್ನ ನೀವು ಇದರಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಈ ರೀತಿ ಕಾಣುತ್ತೆ. ಇದು ಹೆಂಗೆ ಸ್ಮಾಲ್ ಇದ್ದಾಗ ಈ ಥರ ಎಲ್ಲ ರಸ ಇರ್ತಾ ಹೋಗುತ್ತೆ, ಕೀಟಗಳು ಈ ರೀತಿ ಇರ್ತವೆ. ಈ ಥರ ನಿಮಗೆ ಚಿತ್ರ ನೋಡ್ತಾ ಇದ್ದೀರಲ್ಲ, ಈ ಥರ ಆ ರೆಡ್ ಮೈಟ್ಸ್ನ ಒಂದು ಇದಿರುತ್ತೆ. ಇದು ಹೆಚ್ಚಾದಾಗ ಈ ರೀತಿ ಆಗುತ್ತೆ ಗಿಡ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಹಳದಿ ಕಲರಾಗಿ ಎಲ್ಲ ಗಿಡದ ರಸ ಹೀರ್ಬಿಡುತ್ತೆ ಕ್ಲೋರೋಫಿಲ್ ಸಿಂಥಸಿಸ್ನ. ಅವಾಗ ಏನಾಗುತ್ತೆ ಅಂದರೆ ಗಿಡಗಳು ಈ ರೀತಿ ಒಣಕ್ಕಂತ ಹೋಗುತ್ತೆ. ಇದರ ಒಂದು ತಡೆಗಟ್ಟುವ ವಿಧಾನವೆಂದರೆ ನಾವುಗಳು ಒಂದು ಸರಿಯಾದ ಕ್ರಮಗಳನ್ನು, ಅಂದರೆ ಸರಿಯಾದ ಔಷಧಿಗಳನ್ನು ಸಿಂಪರಣೆ ಮಾಡಬೇಕು, ಹಾಗೂ ಸರಿಯಾದ ನಿರ್ವಹಣೆಯನ್ನು ಅತಿ ಮುಖ್ಯವಾಗಿರುತ್ತೆ. ಇದನ್ನು ನಾವು ಈ ಒಂದು ನುಸಿ ಕಂಡು ಬಂದಲ್ಲಿ ಅಥವಾ ಇನ್ನೂ ಇದು ಕಾಣ್ತಾ ಇದೆ ಅಂದಾಗ ನಾವು ನಮ್ಮ ರೈತ ಬಾಂಧವರಿಗೆ ಹೇಳೋದೇನಪ್ಪ ಅಂದರೆ ನೀವುಗಳು ಸರಿಯಾದ ಔಷಧಿಗಳನ್ನು ಸ್ಪ್ರೇ ಮಾಡಬೇಕು. ಇದಕ್ಕೆ ಮಧುರಾ ಅಗ್ರಿಟೆಕ್ನ ಅಲ್ಟ್ರಾ 2 ಅನ್ನೋ ಒಂದು ಔಷಧಿ ಬರುತ್ತೆ, ಹಾಗೂ ಮಾರ್ಕರ್ ಅನ್ನೋ ಒಂದು ಔಷಧಿಗಳು ಬರ್ತವೆ. ಈ ಒಂದು ಔಷಧಿಗಳನ್ನ ತಾವುಗಳು ಸ್ಪ್ರೇ ಮಾಡೋದ್ರಲ್ಲಿದ್ದ ಈ ರೆಡ್ ಮೈಟ್ಸ್ನ ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ವ, ಅಲ್ಟ್ರಾ 2 ಅಂತೇಳಿ, ಇದು ಒಂದು, ಹಾಗೂ ಮಾರ್ಕರ್. ಇವೆರಡನ್ನು 1 ml ಅಲ್ಟ್ರಾ 2 + 1 ml ಮಾರ್ಕರನ್ನು ಜೊತೆಯಾಗಿ ಮಿಕ್ಸ್ ಮಾಡಿಬಿಟ್ಟು ಮಧುರಾ ಅಗ್ರಿಟೆಕ್ನ ಈ ಔಷಧಿಗಳನ್ನು ನೀವು ಕಂಡುಬಂದ ಎಲೆಗಳ ಹಿಂಭಾಗಕ್ಕೆ ಸರಿಯಾಗಿ ಔಷಧಿಗಳನ್ನು ಸ್ಪ್ರೇ ಮಾಡಬೇಕಾಗತ್ತೆ. ನೀವು ಸುಮ್ಮನೆ ಸ್ಪ್ರೇ ಮಾಡ್ಕೊಂತಿರೋ ಹೋಗಲ್ಲ, ಪೂರಾ ಗಿಡದ ಒಂದು ಹಿಂಭಾಗ ಮತ್ತು ಮುಂದೆ ಸರಿಯಾಗಿ ಪ್ರಮಾಣದಲ್ಲಿ ಗಿಡಕ್ಕೆ ಬೀಳೋಗೆ ನೀವು ಒಂದು ವೆಟ್ಟಿಂಗ್ ಏಜೆಂಟ್ನ ಕೂಡ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಅದು ಏನಪ್ಪ ಅಂದರೆ ಎಲೆಗಳ ಮೇಲೆ ಬಿದ್ದಾಗ ಸ್ಪ್ರೆಡ್ಡಿಂಗ್ ಆಗುತ್ತೆ. ಅದರಲ್ಲಿದ್ದ ಏನಪ್ಪ ಅಂದರೆ ಎಲ್ಲ ಕಡೆ ಔಷಧಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಧುರಾ ಅಗ್ರಿಟೆಕ್ನ ಅವತಾರ್ ಅನ್ನೋ ಒಂದು ಗ್ರ್ಯಾನ್ಯೂಲ್ಸ್. ಇದನ್ನು ನಾವು ಹೋದ ವರ್ಷ ಅಂದರೆ 2025 ನವಂಬರಲ್ಲಿ ನಮ್ಮ ರೈತರಿಗೆ ಎಲ್ಲೆಲ್ಲಿ ನಾವು ಇದು ಟ್ರೀಟ್ಮೆಂಟ್ ಮಾಡಿಸಿದ್ದೀವಿ. ಥೈಮೆಥಾಕ್ಸಮ್ ಮತ್ತು ಕ್ಲೋರೋಥೆರ್ಪಿನಾಲ್ ಕಾಂಬಿನೇಷನ್ ಇರುತ್ತೆ. ಇದನ್ನು ನಾವು ಸಾಯಿಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಇದರ ಜೊತೆಗೆ ಥೈಫಿನೈಟ್ ಮಿಥೈಲ್ ಅಂತ ಬರುತ್ತೆ, 75% ಆಫ್ ದಿಸ್ ಫಂಗಿಸೈಡ್. ಇದೇನಪ್ಪ ಅಂದರೆ ಪ್ರಿವೆಂಟಿವ್ ಹಾಗೂ ಕ್ಯೂರೇಟಿವ್ ಆಗಿರುತ್ತೆ. ಇವೆರಡನ್ನು ಔಷಧಿಗಳಂದರೆ ಅವತಾರ್ ಗ್ರ್ಯಾನ್ಯೂಲ್ಸ್ ಏನಿದೆ ಅದನ್ನು ನಾವು ಒಂದು ಗಿಡಕ್ಕೆ, ಅಂದರೆ ನೀವು ಈ ಗಿಡಗಳಿಗೆ ಸಾಯಿಲ್ ಅಪ್ಲಿಕೇಶನ್ ಮಾಡಬೇಕಾಗತ್ತೆ. ಇದನ್ನು ಜೊತೆಗೆ ಥೈಫಿನೈಟ್ ಮಿಥೈಲ್ ಕೂಡ ಮಾಡಬೇಕಾಗತ್ತೆ. ನಮ್ಮ ಒಂದು ಮಧುರಾ ಅಗ್ರಿಟೆಕ್ನ ಅಲ್ಟ್ರಾ 2 ಮಾರ್ಕರ್ ಹಾಗೂ ಎಕ್ಸಾನ್ ಮತ್ತು ಅವತಾರ್ GRಗಳನ್ನು ತಮ್ಮ ಹೊಲದಲ್ಲಿ ಬಳಸಿ ನಿಮ್ಮ ಒಂದು ರೆಡ್ ಮೈಟ್ಸ್ ಆಗಿರ್ಬೋದು, ವೈಟ್ ಮೈಟ್ಸ್ ಆಗಿರ್ಬೋದು, ಆಫಿಡ್ಸ್ ಆಗಿರ್ಬೋದು, ಸ್ಕೇಲ್ಸ್ ಅಂತ ಹೇಳ್ತೀವಿ, ಇದು ಜಾಸ್ತಿ ಬರುತ್ತೆ. ಆಮೇಲೆ ಹಿಂಗಾರದಲ್ಲಿ ಕ್ಯಾಟ್ರಿಪಿಲ್ಲರ್ ಅಂತ ಬರುತ್ತೆ, ಅದನ್ನು ಬಗ್ಸ್ ಬರುತ್ತೆ, ಅದನ್ನು ಸ್ಪಿಂಡಲ್ ಬಗ್ ಅಂತ ಹೇಳ್ತೀವಿ. ಇವುಗಳನ್ನೆಲ್ಲನೂ ನಿಮ್ಮ ಅಡಿಕೆ ತೋಟದಲ್ಲಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದನ್ನು ಸ್ಪ್ರೇಯಿಂಗ್ ಮುಖಾಂತರ ನಾವು ಸರಿಯಾದ ಸಮಯದಲ್ಲಿ ಈ ಸ್ಪ್ರೇಗಳನ್ನ ಮಾಡಿ ಇವುಗಳನ್ನ ಹತೋಟಿಗೆ ತರಬೇಕು. ನಾನೀಗ ಒಂದು ಹೇಳ್ತಾ ಇದ್ದೆ ನಿಮಗೆ ಸಾಯಿಲ್ ಅಪ್ಲಿಕೇಶನ್ ಅಂತ. ಸಾಯಿಲ್ ಅಪ್ಲಿಕೇಶನ್ ಭಾಳ ಮುಖ್ಯವಾಗಿದೆ ಈಗಿನ ಒಂದು ವಾತಾವರಣದಲ್ಲಿ. ನಾವೇನು ನವಂಬರಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಸಾಯಿಲ್ ಅಪ್ಲಿಕೇಶನ್ ನೀವು ನೋಡ್ತಾ ಇರ್ಬೋದು. ಈ ಒಂದು ಅಡಿ ದೂರದಲ್ಲಿ ಸ್ವಲ್ಪ ಮಣ್ಣು ತೋಡಿ ಒಂದು 8-10 ಇಂಚು ಕೆಳಗೆ ತೋಡಿದಾಗ ನಿಮಗೆ ವೈಟ್ ರೂಟ್ಸ್, ಯಾಕಂದರೆ ಇದು ಅಡಿಕೆಯಲ್ಲಿ ಲ್ಯಾಟ್ರಲ್ಲಾಗಿ ಹೋಗುತ್ತೆ ಬೇರುಗಳು, ಹಾಗಾಗಿ ನಿಮಗೆ ಅದು ತೋಡಿದಾಗ ವೈಟ್ ಟ್ಯಾಪ್ ರೂಟ್ಸ್ ಬರುತ್ತೆ. ಅದಕ್ಕೆ ಒಂದು ಗಿಡಕ್ಕೆ ಅವತಾರ್ GRನ 25-50 ಗ್ರಾಮ್ ಪ್ಲಸ್ ಅದರ ಜೊತೆಗೆ ನೀವು 5 ಗ್ರಾಮ್ 1 ಲೀಟ್ರ್ ನೀರಲ್ಲಿ ಥೈಫೈನ್ ಮಿಥೈಲ್ನ ನೀರನ್ನು ಅದನ್ನು 1 ಲೀಟರ್ ಅದರಲ್ಲಿ ಹಾಕ್ಬಿಟ್ಟು ಆ ಮಣ್ಣನ್ನು ಮುಚ್ಚಬೇಕು.
ಇದರಲ್ಲಿದ್ದು ಏನಪ್ಪ ಅಂದರೆ ವೈಟ್ ಟ್ಯಾಪ್ ರೂಟ್ಸ್ ಏನಿರುತ್ತೆ ಅದು ಈ ಒಂದು ಔಷಧಿಯನ್ನು ಅಬ್ಸಾರ್ಬ್ ಮಾಡುತ್ತೆ. ಮಾಡಿದಾಗ ಇದು ಎಲ್ಲ ಗಿಡದ ಪೂರಾ ಭಾಗಗಳಿಗೆ ಎಲ್ಲ ತಲುಪ್ತದೆ. ಇದರಲ್ಲಿದ್ದು ಏನಪ್ಪ ಅಂದರೆ ನಿಮಗೆ ಬಹಳಷ್ಟು ರೋಗಗಳು, ಅಡಿಕೆಯಲ್ಲಿ ಬರ್ತಕ್ಕಂಥ ರೋಗಗಳಾಗಲಿ ಕೀಟಗಳ ಒಂದು ನಿರ್ವಹಣೆಗೆ ಅನುಕೂಲಕರವಾಗಿರುತ್ತೆ. ಈಗ ರೋಗಗಳು ಭಾಳ ಬರ್ತಾಯಿದೆ. ಈಗ ನಿಮಗೆ ಗೊತ್ತಿರೋ ಹಾಗೆ ಸುಳಿ ಕೊಳೆ ರೋಗ ಹೆಚ್ಚಾಗಿ ಬರ್ತಾಯಿದೆ. ಕೊಳೆ ರೋಗ ಫಾರೆಕನಟ್ ಹೇಳ್ತಿದ್ದೀವಿ, ಡೈಬ್ಯಾಕ್ ಹಿಂಗಾರ ಒಣಗುವುದು, ಹಾಗೆ ಅಣಬೆ ರೋಗ. ಸೊ ಇವು ಆಮೇಲೆ ಸ್ಪೈಡರ್ ಮೈಟ್ ಅಂತ ಹೇಳ್ತೀವಿ, ಅಥವಾ ರೆಡ್ ಮೈಟ್ಸ್ ಅಂತ ಹೇಳ್ತೀವಿ, ಹಾಗೆ ಸ್ಪಿಂಡಲ್ ಬಗ್ ಅಂತ ಹೇಳ್ತೀವಿ. ಇದೆಲ್ಲನೂ ನಿವಾರಣೆ ಮಾಡೋದಕ್ಕೆ ನಾವು ನವಂಬರ್ ತಿಂಗಳಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಇದು ಕಡಿಮೆ ಖರ್ಚಲ್ಲೇ ಆಗುತ್ತೆ. ನೀವು ಒಂದು ಎಕರೆಗೆ ನಿಮಗೆ ಹೆಚ್ಚು ಕಡಿಮೆ ಒಂದು 8,000 10,000 ಸಾವಿರದಲ್ಲಿ ಆಗುತ್ತೆ. ಬಟ್ ಇದರ ಉಪಯೋಗಗಳು ಭಾಳ ಇದ್ದಾವೆ. ಇದರಲ್ಲಿದ್ದು ಏನಪ್ಪ ಅಂದರೆ ರೂಟ್ ಡೆವಲಪ್ಮೆಂಟ್ ಆಗುತ್ತೆ. ಹಾಗೆ ನಿಮಗೆ ಎಲ್ಲ ರೋಗಗಳಿಗೆ ಹತೋಟಿ ಕ್ರಮ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಿಮಗೆ ಯಾವಾಗಲೂ ಗಿಡದ ಎಲೆಗಳು ಹಳದಿ ಕಲರ್ ಆಗಿರ್ತವೆ. ಯಾಕಂದರೆ ಅದರಲ್ಲಿ ಯಾವುದೇ ಥರದ ರೋಗ ಬಾಧೆ ಅಥವಾ ಕೀಟ ಬಾಧೆ ಅನುಭವಿಸೋಕ್ಕೆ ಸಾಧ್ಯ ಆಗಿಲ್ಲ. ಈ ಒಂದು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ನಿಮಗೆ 3ರಿಂದ 4 ತಿಂಗಳವರೆಗೂ ನಿಮ್ಮ ಗಿಡದಲ್ಲಿ ಆ ಔಷಧಿಯ ಪ್ರಮಾಣ ಇರುವುದರಿಂದ ನಿಮಗೆ ಇದರ ಒಂದು ಉಪಯೋಗ ಹೆಚ್ಚಾಗಿರುತ್ತೆ. ಇದನ್ನು ಮಾಡಬೇಕಾದ್ರೆ ನಿಮ್ಮ ಒಂದು ಹೊಲದಲ್ಲಿ ತೇವಾಂಶ ಇರಬೇಕಂದ್ರೆ ಡ್ರಿಪ್ ಎಲ್ಲಿ ನೀರು ಹರಿತಾ ಇರುತ್ತೋ ಅಲ್ಲೇ ಮಾಡಬೇಕಾಗತ್ತೆ. ನೀವು ನೋಡಿ, ಈಗ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡಿರ್ತಕ್ಕಂಥ ಇದನ್ನು ಮುಚ್ತಾ ಇದ್ದಾರೆ. ಆ ರೀತಿ ಮುಚ್ಚಿಬಿಡಬೇಕು. ಮುಚ್ಚಿದ ಒಂದು 3 ತಿಂಗಳೊಳಗೆ ನೀವು ಇದರ ಒಂದು ಉಪಯೋಗ ಪಡೆದಿರ್ತಕ್ಕಂಥ ನಮ್ಮ ರೈತ ಬಾಂಧವರು ತುಂಬ ಸಂತೋಷವಾಗಿದ್ದಾರೆ. ಹಾಗಾಗಿ ನಮ್ಮ ರೈತ ಬಾಂಧವರಲ್ಲಿ ನಾವು ಕೇಳ್ಕೊಳೋದೇನಪ್ಪ ಅಂದರೆ ಮಧುರಾ ಅಗ್ರಿಟೆಕ್ನ ಈ ಒಂದು ಪ್ರಾಡಕ್ಟ್ಸ್ನ ಉಪಯೋಗಿಸಿಬಿಟ್ಟು ಅವತಾರ ಆಗಿರ್ಬೋದು, ಹಾಗೆ ಇನ್ನೂ ನಮ್ಮ ಮಧುರಾ ಅಗ್ರಿಟೆಕ್ನ ಹೆಚ್ಚಿನ ಮಾಹಿತಿಗೋಸ್ಕರ ತಾವುಗಳು ನಮ್ಮನ್ನು ಸಂಪರ್ಕಿಸಿದರೆ ನಿಮಗೆ ಅಡಿಕೆ ಬೆಳೆಯಲ್ಲಿ ರೋಗ ಮತ್ತು ಕೀಟ ನಿರ್ವಹಣೆ ಮಾಡಿಕೊಂಡು ಹಿಂಗಾರು ಡೈಬ್ಯಾಕ್ನ ತಡೆಗಟ್ಟಿಕೊಂಡು ಎರಳುಗಳನ್ನು ಉಳಿಸ್ಕೊಂಡು ಹೆಚ್ಚಿನ ಇಳುವರಿ ತೆಗೆದುಕೊಳ್ಳಲು ತಮಗೆ ನಾವು ಸಹಾಯಕಾರಿ ಆಗಿರುತ್ತೇವೆ. ನಮ್ಮನ್ನು ನೀವುಗಳು ಸಂಪರ್ಕಿಸಬೇಕು. ಹಾಗೂ ನಿಮ್ಮ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡಲು ನಾವು ಕೂಡ ನಿಮಗೆ ಸಹಕರಿಸುತ್ತೇವೆ. ಹಾಗಾಗಿ ಮಧುರಾ ಅಗ್ರಿಟೆಕ್ ನ ಒಂದು ಯೂಟ್ಯೂಬ್ ಚಾನಲ್ ಇದೆ, ಮಧುರಾ ಅಗ್ರಿಟೆಕ್ ಕರ್ನಾಟಕ ಅಂತ. ಅದಕ್ಕೆ ನೀವು ತಾವುಗಳು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನಿಮಗೆ ಎಲ್ಲ ಮಾಹಿತಿಗಳು ಅದರಲ್ಲಿ ಸಿಗುತ್ತೆ. ಮಧುರಾ ಅಗ್ರಿಟೆಕ್ನ ಉದ್ದೇಶ ಏನಪ್ಪ ಅಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಆರೋಗ್ಯಕರ ಅಡಿಕೆ ಗಿಡಗಳನ್ನು ಬೆಳೆಸಿ ಹೆಚ್ಚಿನ ಇಳುವರಿ ತೆಗೆಯೋದಕ್ಕೆ ತಾವುಗಳೆಲ್ಲ ಇದನ್ನು ಮಾಡಬೇಕಂತೇಳಿ ಕೇಳ್ಕೊಳ್ತೇವೆ. ತಮಗೆಲ್ಲ ಧನ್ಯವಾದಗಳು.